ಕಾಮಾಕ್ಷಿಪಾಳ್ಯದ ಕೊಟ್ಟಿಗೆಪಾಳ್ಯದಲ್ಲಿ ಭೀಕರವಾದಂತಹ ಕೊಲೆ ನಡೆದೋಗಿರುವಂಥದ್ದು. ಒಂದೇ ಕುಟುಂಬದ ಮೂವರನ್ನು ಕೊಂದು ನಂತರ ಯುವಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಒಂದು ಬೆಳಗಿನ ಜಾವ 8:30 ಸುಮಾರಿಗೆ ನಡೆದಂತಹ ಘಟನೆ ಇದು. ಒಂದೇ ಪ್ರಶಾಂತ್ ಎಂಬ ಯುವಕ ತಾಯಿ ಮಂಗಳಮ್ಮ, ಅದ್ರ ಜೊತೆಗೆ ಅಜ್ಜಿ ನಂಜಮ್ಮ ಹಾಗೆಯೇ ಮಾವ ಸತೀಶ್ರನ್ನ ಮೂವರನ್ನ ಮಚ್ಚಿನಿಂದ ಬರ್ಬರವಾಗಿ ಕೊಚ್ಚಿ ಹತ್ಯೆಯನ್ನು ಮಾಡಿರುವಂಥದ್ದು. ಅದಾದ ಬಳಿಕ ತಾನು ಕೂಡ ಮನೆಯ ರೂಮ್ ಒಳಗಡೆ ಹೋಗಿ ಘಟನಾ ಸ್ಥಳ ಏನು ನಡೆದಿದೆ ಅಂದರೆ ಒಂದೇ ಕುಟುಂಬದ 4 ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಕೂಡ ಸದ್ಯಕ್ಕೆ ಮುಗಿಲು ಮುಟ್ಟಿರುವಂಥದ್ದು. ಘಟನಾ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಸದ್ಯಕ್ಕೆ ಮನೆಯಲ್ಲಿರುವಂತಹ 4 ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡೋದಕ್ಕೆ ಸದ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ಅದರ ಜೊತೆಗೆ FSL ತಂಡ ಸೋಕೋಟಿ ಮೇಲೆ ಕೂಡ ಬಂದು ಮನೆಯಲ್ಲಿ ಒಂದಿಷ್ಟು ಸಾಕ್ಷ್ಯವನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇದು ಕ್ಲಿಯರ್ ಕಟ್ ಆಗಿ ಪ್ರಶಾಂತ್ನಿಂದ 3 ಹತ್ಯೆ ಆಗಿರುವಂತಹ ಒಂದು ಪ್ರಕರಣ ಇದು. ಹಾಗಾಗಿ ಪ್ರಶಾಂತ್ ಅಂದರೆ ಮಂಗಳಮ್ಮ ಹಾಗೆಯೇ ಚಿಕ್ಕಣ್ಣ ಎನ್ನುವಂತಹ ದಂಪತಿ ಏನಿದ್ರು ಅವರಿಗೆ 3 ಮಕ್ಕಳಿರ್ತಾರೆ. ಓರ್ವ ಪ್ರಶಾಂತ್ ಆಗಿದ್ರೆ ಇನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೂಡ ಕೊಡಿಸಿದ್ರು. ಆತ ಪ್ರಶಾಂತ್ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ. ಅಂದರೆ ಈ ಹಿಂದೆ ಮಾವ ಸತೀಶ್ ಆತನನ್ನು ಆಯುರ್ವೇದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೂಡ ಕೊಟ್ಟಿದ್ರು. ಆದರೆ ಟ್ಯಾಬ್ಲೆಟನ್ನು ಸರಿಯಾಗಿ ತೆಗೆದುಕೊಳ್ಳದೆ ಆತ ಎಲ್ಲವನ್ನು ಕೂಡ ರಸ್ತೆಗೆ ಎಸೆದು ಪುಂಡಾಟವನ್ನು ಕೂಡ ಮೆರೆದಿದ್ದ. ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಕೂಡ ಮನೆಯಲ್ಲಿ ಗಲಾಟೆಯಾಗಿ 3 ಹತ್ಯೆ ಮಾಡಿರುವಂಥದ್ದು. ಅಂದರೆ ಮಂಗಳಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡಿರೋ, ಸತೀಶ್ ಕೂಡ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದ. ತಾಯಿ ನಂಜಮ್ಮ ಏನು ಮನೆಯಲ್ಲೇ ಎತ್ಕೊಂಡು ಮನೆ ಕೆಲಸವನ್ನು ನೋಡ್ಕೊಳ್ತಾ ಇದ್ರು. ಆತ ಏನು ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅಂದರೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಒಂದು ಲಾಂಡ್ರಿ ಶಾಪನ್ನು ಇಟ್ಕೊಂಡಿರುವಂತಹ ತಂದೆ ಚಿಕ್ಕಣ್ಣ ಏನಿದ್ದಾನೆ ಆತ ಈ ಒಂದು ಮನೆಯಿಂದ ಹೊರ ಹೋಗಿದ್ದ. ಆಗ ಗಲಾಟೆ ತೆಗೆದು 3 ಬರ್ಬರವಾಗಿ ಹತ್ಯೆಯನ್ನು ಮಾಡಿರುವಂಥದ್ದು. ಏನಾದರೂ ಚಿಕ್ಕಣ್ಣ ಮನೆಯಲ್ಲೇ ಇದ್ದಿದ್ದೇ ಆದರೆ ಬಹುಶಃ ಚಿಕ್ಕಣ್ಣನನ್ನು ಕೂಡ ಆತ ಕೊಲೆ ಮಾಡಿಬಿಡ್ತಿದ್ದ ಅನ್ನುವಂತಹ ಒಂದು ಸಂಗತಿ ಕೂಡ ಗೊತ್ತಾಗ್ತಿರುವಂಥದ್ದು. ಅದೃಷ್ಟವಶಾತ್ ಆತ ಬದುಕುಳಿದಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿರುವಂಥದ್ದು. ಇಲ್ಲ, ಬಾಡಿಗೆ ಮನೆ ಅವರ ಕುಣಿಗಲ್ ಹತ್ರ ಅಲ್ಲ, ಯಾವ ಊರು ಅವ್ರದ್ದು? ಬೇಲ್ಕೆರೆ ಅವರು. ಏನು ಅಂತ ಗೊತ್ತಿಲ್ಲ ಸರ್, ನಮಗೂ ಬೆಳಗ್ಗೆನೆ ಗೊತ್ತಾಗಿದ್ದು. ಚೆನ್ನಾಗಿದ್ರು, ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರು. ಮಕ್ಕಳ ಮನೆಗೆಲ್ಲ ಬರೋರು. ನಮ್ಮ ತಂಗಿ, ನಮ್ಮ ನಾದಿನಿ ಸೊಸೆ ಚಿಕ್ಕ ಮಗಳು ಇಲ್ಲ, ಇಲ್ಲಿದ್ದಾರೆ ಮಕ್ಕಳುಗಳು. ಅವರೆಲ್ಲ ಹೊರಟೋಗಿದ್ದಾರೆ. 4 ಜನ ಹೋಗಿದ್ದಾರೆ. ಸ್ವಂತದವ್ರೇನೆ. ಏನಕ್ಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ರು, ಅದೇನಕ್ಕೆ ಹಿಂಗೆ ಮಾಡ್ಕೊಂಡ್ರು ಅಂತ ನಮಗೂ ಗೊತ್ತಿಲ್ಲ. ನಮಗೆ ಫೋನ್ ಬಂದಾಗಲೇ ಗೊತ್ತಾಗಿದ್ದು. ತುಂಬ ಒಳ್ಳೆ ಹುಡುಗನು. ಏನು ಅಂತ ಗೊತ್ತಿಲ್ಲ ನಮಗೆ 8:15 ಗೊತ್ತಾಯ್ತು ನಮಗೆ. ಯಾರೋ ಪಕ್ಕದ ಮನೆಯವ್ರು ಯಾರೋ ಹೇಳಿದ್ರಂತೆ, ಓನರ್ ಏನೋ ಯಾರ ಹತ್ರನೋ ಫೋನ್ ಮಾಡಿಸಿರೋದು ಈ ಥರ ಆಗಿದೆ ಅಂತ. ಅವರೊಬ್ಬರೇ ಮಗ, 2 ತಂಗಿದ್ದೀರ ಅವ್ರಿಗೆ. ಪ್ರಶಾಂತ್ಗೆ ತಂಗಿ ಇಲ್ಲಿದ್ದಾರೆ ನೋಡಿ, 2 ಇದ್ದಾರೆ. ಒಬ್ರು ಯಗ್ನಳ್ಳಿ ಕ್ರಾಸು, ಒಬ್ರು ಚೆನ್ನೈನಹಳ್ಳಿ. ಬೆಳಗ್ಗೆ ಸುಮಾರು ಒಂದು 8:15 ಇಂದ 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂಥೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಏನು ಈ ಮಾವ ಮತ್ತು ಮಗ ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತು ಅವರ ಅತ್ತೆ ಇರೋವಂಥದ್ದು. ಮತ್ತು ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾಯಿದೆ. ಮತ್ತು ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಹತ್ರನೇ ಬಿದ್ದಿರ್ತವೆ. ಮತ್ತು ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಂಡಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ ಮತ್ತು ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂಥ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಕೃತ್ಯ ಮಾಡಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರ ಅಥವಾ ಏನೋ ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಪ್ರಯತ್ನ ಪಡ್ತಾ ಇಲ್ಲ, ಆ ಥರ ಏನು ಇನ್ನೂ ಮಾಹಿತಿ ನಮಗಿಲ್ಲ.
ಅವರು ನೋಡಿದ್ದಂಥ ಮೊದಲನೇ ವ್ಯಕ್ತಿಯೇ ಈಗ ಏನು ಸೀನ್ ನೋಡಿದ್ರು ಅದನ್ನು ತಮಗೆ ಹೇಳಿದ್ದೀನಿ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಏನಾದ್ರು ಮಾಹಿತಿ ಇದ್ದರೆ ಸ್ಥಳೀಯರಿಂದ ಮಾಹಿತಿ ತಗೊಳ್ತೀವಿ. ಇಲ್ಲ, ಈಗ ಇನ್ನೂ ತನಿಖೆ ಈಗಷ್ಟೇ ಶುರು ಮಾಡಬೇಕಾಗಿರೋದ್ರಿಂದ ಮುಂದುವರೆದಂತೆ ಅವೆಲ್ಲ ನಾವು ತಿಳ್ಕೊಳ್ತೀವಿ.